ನೀರ್ ನಿಮ್ದು, ಪ್ರಯತ್ನ ನಿಮ್ದು, ಕಷ್ಟ ನಿಮ್ದು, ಫಲ ಕೊಡೋದು ಭೂಮಿ ತಾಯಿ. ಇವತ್ತು ನಾನೇನ ಅದೀನಂದ್ರೆ ನಿಮ್ಮ ಮುಂದೆ ಮಾತಾಡಕತ್ತೀನಂದ್ರೆ ಅದಕ್ಕೆ ಕಾರಣ ನಮ್ಮ ಮಣ್ಣು. ನನಗೆ ಹೆಮ್ಮೆ ಅನಿಸ್ತದೆ ಇವತ್ತು ನಾ ಕರ್ನಾಟಕದೊಳಗೆ ಹುಟ್ಟಿನಂತ. ಯಾಕಂದ್ರೆ ಇವತ್ತು ಕವಿತಾ ಮಿಶ್ರಾನ ಅಸ್ತಿತ್ವ ಇರುವುದು ಕರ್ನಾಟಕದ ಮಣ್ಣಿನಿಂದ. ವೀಕ್ಷಕರು, ಇಷ್ಟೊತ್ತು ಶ್ರೀಗಂಧದ ಮರಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ನೇರಳೆ ಹಣ್ಣಿನ ಮರದ ಕೆಳಗಡೆ ಇದ್ದೇವೆ. ನೇರಳೆ ಹಣ್ಣಿನ ಮರದ ಬಗ್ಗೆ ತಿಳ್ಕೊಂಡು ಬರೋಣ ಮೇಡಮ್ ಹತ್ರ. ಆಮೇಲೆ ನೇರಳೆ ಹಣ್ಣಿನ ಮರ ಎಷ್ಟಿದ್ದಾವೆ? ಈಗ ನಾವು ಟೋಟಲಿ ನಮ್ಮ ಹೊಲದೊಳಗೆ ಇದ್ದದ್ದು 200 ನೀರ್ಲಣ್ಣಿನ ಗಿಡ ಅದಾವ ಸರ್. 50 ಅದಾವ, 250 ಇನ್ನೂ ಸಣ್ಣ ಅದಾವ. 200 ಈಗ ಆಲ್ರೆಡಿ ಈಲ್ಡ್ ಸ್ಟಾರ್ಟ್ ಆಗ್ಯದ ನಮ್ದು. ಆಮೇಲೆ ಇದು ಏನೈತಲ್ಲ ವೆರೈಟಿ AG85 ಅಂತ ಬರುತ್ತೆ. ಈ ವೆರೈಟಿ ನಮ್ಗೆ ನಮ್ಮ ಅರ್ಬಾವಿ ಯೂನಿವರ್ಸಿಟಿ ಅವರೇ ಡೆವಲಪ್ ಮಾಡಿ ಕೊಟ್ಟಿದ್ದು. ಅದಕ್ಕೋಸ್ಕರ ನಾವು ಆ ಗಿಡಗಳನ್ನೇ ಹಚ್ಚಿದ್ದು. ಆಮೇಲೆ ಇನ್ನೊಂದು ಬರ್ತದ ಬಾಡೋಲಿ, ಕೊಂಕಣ್ ಬಾಡೋಲಿ ಅಂತ ಬರುತ್ತೆ. ಅವನ್ನೂರು ಇವನ್ನೂರು ಎರಡು ಹಾಕಿದೀವಿ ನಾವು. ಇದು 4ನೇ ವರ್ಷದಿಂದ ಹಣ್ಣು ಚಾಲು ಆಗ್ಬಿಡ್ತದ. ಆಮೇಲೆ ಈ ಸಲ ನಾವು 5ನೇ ವರ್ಷದ ಒಂದ್ ಗಿಡದಿಂದ ಕಡಿಮೆ ಅಂದ್ರೂ 35 ರಿಂದ 50 kg ಹಣ್ಣುಗಳನ್ನ ತೆಗ್ದಿದೀವಿ. ನಮ್ ಹೊಲದೊಳಗ 110 ರೂಪಾಯಿ kg ನಾವು ಕೊಟ್ಟಿದೀವಿ ಒಂದ್ ಗಿಡಕ್ರಿ. ಆಮೇಲೆ ಈಗ 10 ವರ್ಷದ ಒಂದ್ ಗಿಡದಿಂದ 1 ಕ್ವಿಂಟಲ್ ತನ ಬರ್ತೈತಿ ಸರ್ ಇದು. ಅಷ್ಟು ಯಾಕಂದ್ರೆ ನೀವು ನೋಡ್ರಿ ನೀರ್ಲಣ್ಣಿನ ಗಿಡ ಎಲ್ಲಿ ಕಡಿಮೆ ಇರ್ತದ, ಕಾಯಿ ಹೆಚ್ಚಿಗೆ ಇರ್ತದ ಸರ್. ಎಲ್ಲಾರ ಹಣ್ಣು ಬಿಟ್ಟಿದ್ ನೀರ್ಲಣ್ಣಿನ ಗಿಡ ನೋಡ್ರಿ ನೀವು. 5 ರಿಂದ 10 ವರ್ಷ ಬಾಳ ಚಲೋ ಮಸ್ತ್ ಬರಾಕತ್ ಚಾಲು ಆಗ್ಬಿಡ್ತಾವ್ ಸರ್ ಅವು. ಆ ತರ ನಾವು ಮಾಡ್ದಾಗ ಏನಾಗ್ಬಿಡ್ತೈತಿ ಸರ್, 110 ರೂಪಾಯಿ kg ಕೊಟ್ರು ಒಂದ್ ಗಿಡದಿಂದ 3 ರಿಂದ 4 ಸಾವಿರ ಆದಾಯ ಬಂದ್ರಂದ್ರೆ ಒಂದ್ 100 ಗಿಡ ಹಚ್ಚಿದ್ರಂದ್ರೆ 5 ಲಕ್ಷ ರೂಪಾಯಿ ಬಂತ್ರಿ. ಸೊ ಅದಕ್ಕೆ ನಾನು ಏನಂತ ಖರ್ಚು ತೆಗಿರಿ 1 ಲಕ್ಷ ರೂಪಾಯಿ ನೀವು ಎಣ್ಣೆ ಔಷಧ ಗೊಬ್ಬರ. ಯಾಕಂದ್ರೆ ಯೂಶಲಿ ನೀರ್ಲಣ್ಣಿಗೆ ರೋಗ ಇರುವುದಿಲ್ಲ ಸರ್. ಆಮೇಲೆ ಅದಕ್ಕೂ ನೀರ್ ಬಹಳ ಬೇಕಾಗುದಿಲ್ಲ. ಆಮೇಲೆ ಒಂದೇನಂದ್ರ ಅದ ನಾವು ಕಟ್ ಮಾಡಿ ಮಾರಾಟ ಮಾಡ್ಬೇಕಾದ್ರೆ ಹೊರಗಡೆ ಏನ್ ಮಾರ್ಕೆಟ್ ಸಿಗ್ತೈತೆ ರೈತರಿಗೆ ಅದು ಸಿಗುದಿಲ್ಲ. ಅವ್ರು 250 ತನ ಮಾರಾಟ ಮಾಡ್ತಾರ. ನಮ್ ಕಡೆ ತಗೋದು 100-110 ರೂಪೀಸ್ kg ತಗೊಂತಾರ. ಸೊ ಈ ತರ ಇದು ಏಪ್ರಿಲ್ ಮೇಕ್ ಇದ್ರದ್ದು ಈಲ್ಡ್ ಬರುದು. ಸೊ ಹೊಲದ್ದು ತುಂಬಿದ್ ಹಾಕೋದ್ಕಿಂತ ಬೌಂಡ್ರೀಸಿಗೆ ಹಾಕಿದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಬದುವಿಗೆ ಹಚ್ಚೋದು ಒಳ್ಳೇದು. ಯಾಕಂದ್ರೆ ನಿಮ್ ಬದುಗಳು ಏಪ್ರಿಲ್ ಮೇಕ್ ನಿಮ್ಗೆ ಆದಾಯ ಕೊಡ್ತಾವ್. ದಟ್ ಮೀನ್ಸ್ ಸಿಂಗಲ್ ಸ್ಕ್ವೇರ್ ಫೀಟ್ ಆಫ್ ಯುವರ್ ಲ್ಯಾಂಡ್ ಶುಡ್ ನಾಟ್ ಬಿ ವೇಸ್ಟೆಡ್. ಇಟ್ ಹ್ಯಾಸ್ ಟು ಬಿ ಯುಟಿಲೈಸ್ಡ್ ಇನ್ ಅ ರೈಟ್ ವೇ. ನಿಮ್ಮ ಹೊಲದ ಪ್ರತಿಯೊಂದು ಸ್ಕ್ವೇರ್ ಫೀಟ್ ಕರೆಕ್ಟ್ ಯುಟಿಲೈಸ್ ಆಗ್ಬೇಕು, ಎಲ್ಲಿ ಖಾಲಿ ಇರಬಾರ್ದು. ಯಾಕಂದ್ರೆ MSP ಒಳಗ ಕನಿಷ್ಠ ಬೆಂಬಲ ಬೆಲೆ ಒಳಗ ಲೇಬರ್ ಕನ್ಸಿಡರ್ ಮಾಡ್ತೀರಿ, ಎಣ್ಣೆ ಔಷಧ ಗೊಬ್ಬರ ಕನ್ಸಿಡರ್ ಮಾಡ್ತೀರಿ, ಆಮೇಲೆ ನಾವು ಖರ್ಚು ಏನ್ ಮಾಡಿವಿ ಅದನ್ನ ಕನ್ಸಿಡರ್ ಮಾಡ್ತೀರಿ. ಮತ್ ನಮ್ ಭೂಮಿ ಬಾಡಿಗೆ ಮಾಡುವಲ್ರಲ್ಲ, ಬಿಕಾಸ್ ಅವರ್ ಲ್ಯಾಂಡ್ ಆಲ್ಸೋ ಹ್ಯಾವ್ ದ ರೆಂಟಲ್ ಚಾರ್ಜಸ್. ಅದು ಯಾಕಂದ್ರೆ ಈಗ ನೀವು 600 ಸ್ಕ್ವೇರ್ ಫೀಟ್ ಬಾಡಿಗೆ ಕಟ್ತಿರಿಲ್ಲ, ನಮ್ ಭೂಮಿಗೂ ಬಾಡಿಗೆಯನ್ನ ನಾವು ರೈತರೇ ಪ್ಲಾನ್ ಮಾಡ್ಬೇಕಂದ್ರೆ ಇಂಥ ಗಿಡಗಳು ಹಚ್ಚಿರಿ. ನಿಮ್ಗೆ ಆಟೋಮೆಟಿಕ್ಲಿ 1 ವರ್ಷಕ್ಕೆ 5 ಲಕ್ಷ ಅಂದ್ರೆ ನಿಮ್ಗೆ ಅಷ್ಟ ಜಾಗಕ್ಕ 1 ತಿಂಗಳಿಗೆ ಕಡಿಮೆ ಅಂದ್ರೂ 10,000 ರೂಪಾಯಿ ಬಾಡಿಗೆ ಬಂದಂಗ ಆತಲ್ಲ. ಮತ್ತೆ ನಿಮ್ಮ ಭೂಮಿಯ ಬಾಡಿಗೆಯನ್ನ ನೀವೇ ರೆಡಿ ಮಾಡ್ರಿ. ಯಾಕಂದ್ರೆ ಭೂಮಿ ನಿಮ್ದು, ನೀರ್ ನಿಮ್ದು, ಪ್ರಯತ್ನ ನಿಮ್ದು, ಕಷ್ಟ ನಿಮ್ದು, ಫಲ ಕೊಡೋದು ಭೂಮಿ ತಾಯಿ. ಇವತ್ತು ನಾನೇನ ಅದೀನಂದ್ರೆ ನಿಮ್ಮ ಮುಂದೆ ಮಾತಾಡಕತ್ತೀನಂದ್ರೆ ಅದಕ್ಕೆ ಕಾರಣ ನಮ್ಮ ಮಣ್ಣು. ನನಗೆ ಹೆಮ್ಮೆ ಅನಿಸ್ತದೆ ಇವತ್ತು ನಾ ಕರ್ನಾಟಕದೊಳಗೆ ಹುಟ್ಟಿನಂತ. ಯಾಕಂದ್ರೆ ಇವತ್ತು ಕವಿತಾ ಮಿಶ್ರಾನ ಅಸ್ತಿತ್ವ ಇರುವುದು ಕರ್ನಾಟಕದ ಮಣ್ಣಿನಿಂದ. ಅದಕ್ಕೆ ನಾನು ಇನ್ನೂ 100 ಜನ್ಮ ಹುಟ್ಟಿ ಬಂದ್ರು ಈ ಮಣ್ಣಿನ ಋಣ ತೀರಿಸ್ಲಿಕ್ಕೆ ಆಗುವುದಿಲ್ಲ. ಸೊ ಆ ಮಣ್ಣಿಗೆ ನಾನು ಚಿರಋಣಿ. ಯಾಕಂದ್ರೆ ಈ ದಾರಿ ಹೆಂಗಿತ್ತಂದ್ರ ಮಲ್ಗಿ ಹೂವಿನ ಹಾಸಿಗೆ ಅಂತೂ ಅಲ್ಲ. ಯಾಕಂದ್ರೆ ನಾ ಈ ದಾರಿಯೊಳಗೆ ಬಹಳ ಸಲ ಬಿದ್ದೀನಿ. ಎಲ್ಲಾರು ಕೈ ಬಿಟ್ರು, ಈ ಮಣ್ಣು ನನ್ನ ಕೈ ಬಿಟ್ಟಿಲ್ಲ. ಅದಕ್ಕೆ ನಾನು ಎಲ್ರಿಗೂ ಹೇಳೋದು ಒಂದೇ ಮಾತು, ಮಾರ್ಕೆಟ್ ಪ್ಲಸ್ ಮ್ಯೂಚುವಲ್ ಪ್ಲಸ್ ಚೀಟ್ ಫಂಡ್ಸ್ ಅವ್ರು ಓಡ್ ಹೋದ್ರೆ ಹೋಗ್ಬೋದು, ಅದು ಲ್ಯಾಪ್ಸ್ ಆದ್ರೆ ಆಗ್ಬೋದು. ಆದ್ರೆ ಮಣ್ಣಿಗೆ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಬಡ್ಡಿ ಸಂಗಾಟ ವಾಪಸ್ ಕೊಡ್ತಾಳ. ಇಂಟ್ರೆಸ್ಟ್ ಅಂದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಸಂಗಾಟ ವಾಪಸ್ ಕೊಡ್ತಾಳ. ಸೊ ಅದಕ್ಕೆ ನೀವು ಮಣ್ಣಿಗೆ ಇನ್ವೆಸ್ಟ್ ಮಾಡಿದ್ರಂದ್ರ ಅದು ಎಲ್ಲಿ ಹೋಗುದಿಲ್ಲ. ಯಾಕಂದ್ರೆ ಭೂಮಿ ತಾಯಿ ಓಡ್ ಹೋಗುದೇ ಇಲ್ಲ. ಎಸ್, ಯಾಕಂದ್ರೆ ನೀವು ಒಂದ್ ಮನಿ ಕಟ್ರಿ, ಆ ಮನಿ ಹಳೇದ್ ಕಾಣ್ಬೋದು. ಆದ್ರೆ ಭೂಮಿ ತಾಯಿ ಹೊಸ ಬೆಳಿ ಹಾಕ್ದಾಗ ದಿನ ಹೊಸದಾಗಿ ಕಾಣ್ತಾಳ ನಮ್ ಭೂಮಿ ತಾಯಿ. ಅದಕ್ಕೆ ಭೂಮಿ ಯಾವತ್ತು ಹಳೇದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಕವಿತಾ ಮಿಶ್ರಾನ್ ಅಸ್ತಿತ್ವ ಏನಾಯ್ತಂದ್ರೆ ಅದು ಕೇವಲ ಮಣ್ಣಿನಿಂದ. ಆ ಮಣ್ಣು ಇದ್ದಿದ್ದಿಲ್ಲ ಅಂದ್ರ ನನ್ನ ಅಸ್ತಿತ್ವ ಇದ್ದಿಲ್ಲ. ಸೊ ಇವತ್ತು ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಈ ಮರ್ಯಾದೆ, ಈ ಗೌರವ, ಈ ಸಾಮಾಜಿಕ ಸ್ಥಾನಮಾನ, ಈ ಮನ್ನಣೆ, ಈ ಆರ್ಥಿಕ ಸದೃಢತೆ, ಸುಭದ್ರತೆ ಎಲ್ಲ ಕೊಟ್ಟಿದ್ ನನ್ನ ಮಣ್ಣು. ಅದಕ್ಕೆ ನಾವು ಬಂದಿದ್ದು ಮಣ್ಣಿನಿಂದ, ನಾಳೆ ಹೋಗುದು ಆ ಮಣ್ಣಿನ 3 ಅಡಿ ಜಾಗದೊಳಗ. ಅದಕ್ಕೆ ಆ ಕರ್ನಾಟಕದ ಮಣ್ಣಿಗೆ ನಾನು ಚಿರಋಣಿ. ಅಲ್ಲ ಮ್ಯಾಮ್, ಈ ನೇರಳೆ ಹಣ್ಣಿಗೆ ಸಂಬಂಧಪಟ್ಟ ಕೇಳೋದಾದ್ರೆ ಇದು ಈ ಸೀಸನ್ ಅಲ್ಲಿ ಬಿಡಲ್ಲ ಅಂತ ಕೇಳ್ತೀವಿ ಜಾಸ್ತಿ ಟೈಮ್. ಇದು ಹೇಗೆ ಮೇಡಮ್? ಅದ ಕಸಿ ಮಾಡಿದ ಗಿಡ ಅಲ್ಲ ಸರ್, ಹಂಗಾಗಿ ಸೀಸನ್ ವೈಸ್ ಚಲೋ ನಾವು ನೀರ ಸ್ಪ್ರೇಗಿ ಮಾಡ್ಕೊಂಡಿದ್ರಂದ್ರೆ ಟ್ವೈಸ್ ಬರ್ತದ. ಈ ಸಲನು ನಾವು 10 ರಿಂದ 15 kg ಮತ್ತ ತೆಗ್ದಿವ್ರಿ ಈಗ 1 ತಿಂಗಳದಾಗ. ಹೌದು, ಈಗ ನೀವು ತಿಂದ್ರಲ್ಲ, ಟೇಸ್ಟ್ ಸೇಮ್ ಇತ್ತಿಲ್ರಿ ಸರ್. ಸೂಪರ್. ಮತ್ ನಾನು ಅದ್ ಹೇಳಕತ್ತೀನಿ. ಮಾರ್ಕೆಟ್ ಹೇಗೆ ಮೇಡಮ್ ಇದ್ರದ್ದು? ಮಾರ್ಕೆಟ್ 110 ರೂಪೀಸ್ ನಮಗೆ ಬಾಕ್ಸ್ ಮಾಡಿ ಕೊಟ್ಟು ಬಿಡ್ತೀವಿ ಸರ್. ಅವರೇ ಬರ್ತಾರಾ ಅಥವಾ ನೀವೇ ಹೆಂಗೆ ಕಳಿಸ್ತೀರಾ? ಇಲ್ಲ ಸರ್, ನಮಗ ಅವ್ರು ಆರ್ಡರ್ ಕೊಡ್ತಾರ ಸರ್.
ಸರ್. ಅವ್ರ ಆರ್ಡರ್ ಕೊಟ್ಟ ಮೇಲೆ ನಾವ್ ಇಲ್ಲಿಂದ ಕಳಿಸ್ಬಿಡ್ತೀವಿ ಸರ್. ಮಾರ್ಕೆಟಿಂಗ್ ಏನು ಪ್ರಾಬ್ಲಮ್ ಇಲ್ಲ ಸರ್ ನಮ್ದು, ಯಾಕಂದ್ರೆ ದಿಸ್ ಇಸ್ ಪ್ಯೂರ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್. ನಾವು ಕೆಮಿಕಲ್ ಹೆಚ್ಚಿಗೆ ಬಳಸುದಿಲ್ಲ ಸರ್. ಎಷ್ಟು ವರ್ಷದಲ್ಲಿ ಮೇಡಮ್ ಹಾಕಿಂದ ಗಿಡ ಹಚ್ಚಿದ್ರಿ? 4 ವರ್ಷದಿಂದ ಕಾಯಿ ಚಾಲು ಸರ್. 5ನೇ ವರ್ಷದಿಂದ ಮಸ್ತ್ ಬರ್ತೈತಿ ಸರ್. 1ನೇ ವರ್ಷ ಅಲ್ಲೊಂದ್ ಸ್ವಲ್ಪ ಕಾಣ್ತಾವ್. 5ನೇ ವರ್ಷದಿಂದ ಮಸ್ತ್ ಬರ್ತದ. 6, 7 ಮತ್ತ 10ನೇ ವರ್ಷಕ್ಕೆ ನಿಮಗ ಸಮೀಪ 1 ಕ್ವಿಂಟಲ್ ಬಿಡ್ತಾವ್ ಸರ್. ಬಾಳ ಬರ್ತಾವ್. ಯಾಕಂದ್ರೆ 10 ರಿಂದ 15 ಹಣ್ಣು ನಾವ್ ಹಾಕಿದ್ರೆ 20 ಹಣ್ಣಿಗೆ 1 kg ಹಾಕೈತಿ ಸರ್. ಇದು ವಜ್ಜಿ ಬರ್ತೈತ್ರಿ. ಅನೇಕ ನಮ್ ಕಡೆ ಬೆಳೆಯೋದು ಕಡಿಮೆ ಮೇಡಮ್. ಇಲ್ಲ ಸರ್, ಅದೇ ನಾನು ನಮ್ಮ ಭಾಗದಲ್ಲಿ ಯಾವ್ದು ಬರುದಿಲ್ಲ ಅಂದಿದ್ರೆ ಅದ ಪ್ರಯತ್ನ ಮಾಡೀನಿ. ಈಗ ಯಾಲಕ್ಕಿ ಬಾಳೆಹಣ್ಣು ನಮ್ ಕಡೆ ಬರುದಿಲ್ಲ, ಬರೀ G9 ಮಾಡ್ತಾರ. ನಾ ಯಾಲಕ್ಕಿ ಬಾಳೆಹಣ್ಣು ಬೆಳೆಸೀನ್ರಿ. ಆಮೇಲೆ ಇದು ನಮ್ ನೀರ್ಲಣ್ಣ ಬೆಳಗಾವ್ ಕಡೆಯಿಂದ ಬರ್ತದ. ನಮ್ ಭಾಗದೊಳಗೆ ಯಾಕೆ ಬರುದಿಲ್ಲ ಅದ ನಾ ಮಾಡಿದ್ದ ಪ್ರಯತ್ನ. ಯಾಕಂದ್ರೆ ನಮ್ಗ ಕೃಷ್ಣಗಿರಿ ನಮ್ದು ಇದು ನಮ್ಮ ಇದ್ರದ್ದು ಅಲ್ಫಾನ್ಸೋ ಬರುದಿಲ್ಲ ಸರ್ ನಮ್ಗ, ರತ್ನಗಿರಿ ಅಲ್ಫಾನ್ಸೋ. ಅದಕ್ಕೆ ನಮ್ ಹೊಲ್ದಾಗ ಕೃಷ್ಣಗಿರಿ ಅಲ್ಫಾನ್ಸೋ ಮಾಡೀವಿ ಸರ್ ನಾವು. ಅಂದ್ರೆ ನಮ್ ಟೆಂಪ್ರೇಚರ್ ಅಲ್ಲಿ ಟೆಂಪ್ರೇಚರ್ ರಿಸೆಂಬಲ್ ಆಗ್ತದ. ಆ ಹಣ್ಣುಗಳನ್ನ ನಾವು 3ನೇ ವರ್ಷದಿಂದ ತೆಗ್ದೀವಿ ಸರ್. ಈಗ 5 ವರ್ಷದ ಗಿಡಕ್ಕೆ ಒಂದೊಂದ್ ಗಿಡಕ್ಕೆ 100-200 ಹಣ್ಣು ತೆಗ್ದೀವಿ ಸರ್ ನಾವು, ಪ್ಯೂರ್ ಅಲ್ಫಾನ್ಸೋ. ಎಷ್ಟು ಗಿಡಗಳು? 1200 ಇದು ಮಾವು ಐತಿ ಸರ್. ಅದ್ರಾಗ 4 ವೆರೈಟಿ ಐತಿ. ಕೇಸರ್ 250 ಸರ್, ಇದು 250 ಸರ್. 250 ಗಿಡಗಳಿದಾವೆ. ಹೌದ್ರಿ ಸರ್. ಅಲ್ಲೊಂದ್ ಈಗ ತೋರಿಸ್ತೀನಿ ನೋಡ್ರಿ. ಅಲ್ಲೊಂದ್ ಎಲ್ಲಿ ಖಾಲಿ ಬಿಟ್ಟಿಲ್ಲ ಅಂದಾಗಾಯ್ತು. ಎಲ್ಲೂ ನಾನು ಅದೇ ಹೇಳಿದೆ, ಸಿಂಗಲ್ ಸ್ಕ್ವೇರ್ ಫೀಟ್ ಆಫ್ ಯುವರ್ ಲ್ಯಾಂಡ್ ಶುಡ್ ನಾಟ್ ಬಿ ವೇಸ್ಟೆಡ್. ಇಟ್ ಹ್ಯಾಸ್ ಟು ಬಿ ಯುಟಿಲೈಸ್ಡ್ ಇನ್ ಅ ರೈಟ್ ವೇ. ನಾನು ಅದ ಮಾಡಿದ್ದೆ. ವೀಕ್ಷಕರೇ, ಉತ್ತರ ಕರ್ನಾಟಕದ ಬಹುತೇಕ ಜಮೀನುಗಳಲ್ಲಿ ನೇರಳೆ ಹಣ್ಣನ್ನ ಈ ಒಂದು ಗಿಡನ ಬೆಳೆಯೋದು ಬಹಳಷ್ಟು ಕಡಿಮೆ. ಈ ಭಾಗದಲ್ಲಿ ಸುಮಾರು ಇವರ ಜಮೀನಲ್ಲಿ, ಕವಿತಾ ಮಿಶ್ರಾ ಅವರ ಜಮೀನಲ್ಲಿ 250ಕ್ಕೂ ಹೆಚ್ಚು ನೇರಳೆಯ ಗಿಡಗಳನ್ನ ಬೆಳೆಸಿ ಇಂದು ಮಾರುಕಟ್ಟೆಯಲ್ಲಿ ವಿವಿಧ ಮಾರುಕಟ್ಟೆಗಳಿಗೆ ಸಪ್ಲೈ ಮಾಡಿ ಒಳ್ಳೆಯ ಆದಾಯವನ್ನ ಗಳಿಸ್ತಾ ಇದ್ದಾರೆ ಈ ನೇರಳೆ ಗಿಡದಲ್ಲಿ. ಹೀಗಾಗಿ ಎಲ್ಲಿ ಸ್ಪೇಸ್ ಖಾಲಿ ಇರುತ್ತೆ, ಈ ಜಮೀನಲ್ಲಿ ಎಲ್ಲೆಲ್ಲ ಖಾಲಿ ಸ್ಪೇಸ್ಗಳಿರುತ್ತೆ ಅಲ್ಲಲ್ಲಿ ಒಂದು ನೇರಳೆ ಮರಗಳನ್ನ ನೆಟ್ಟು ಇವತ್ತು ಒಳ್ಳೆಯ ಆದಾಯವನ್ನ ಗಳಿಸುತ್ತಿದ್ದಾರೆ ಕವಿತಾ ಮಿಶ್ರಾ ಅವರು. ಇವರ ಸಾಧನೆ ಅದ್ಭುತವಾಗಿರಬೇಕಂತದ್ದು ಈ ಸಂದರ್ಭದಲ್ಲಿ ಹೇಳ್ಬಹುದು. ಮೇಡಮ್, ಈಗ ಶ್ರೀಗಂಧ ಆಯ್ತು, ನೇರಳೆ ಹಣ್ಣಿನ ಗಿಡ ಬಗ್ಗೆ ತಿಳಿಸ್ಕೊಟ್ರಿ. ನಾನು ನಿಮ್ಮ ಜಮೀನಿಗೆ ಬರ್ತಾ ನೋಡ್ತಾ ಇದ್ದೆ, ಸಾಕಷ್ಟು ಹಣ್ಣಿನ ಮರಗಳು ನನ್ನ ಕಣ್ಣನ್ನ ಕುಕ್ಕಿಸ್ತಾ ಇದ್ದು. ಅಂತಿಂತ ಹಣ್ಣಿನ ಮರಗಳಿದ್ದು. ಅದ್ರಲ್ಲಿ ನಾನು ಕಂಡಿದ್ದು ಸೀತಾಫಲ ಮರ. ತುಂಬಾ ದೊಡ್ಡ ಹಣ್ಣುಗಳಾಗಿದ್ದು ನಿಮ್ಮ ಸೀತಾಫಲ ಗಿಡದಲ್ಲಿ ನಾವು ನೋಡ್ತಾ ಇದ್ದೇವೆ. ದೊಡ್ಡ ಸೀತಾಫಲ ಆಗಿದೆ. ಹಾಗಾಗಿ ಇದರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಮೇಡಮ್, ಎಷ್ಟು ಗಿಡಗಳಿದೆ? ಇದು ಟೋಟಲಿ 650 ಸೀತಾಫಲ ನಾವು ಮಾಡಿದೀವಿ ಸರ್. ಅದ್ರೊಳಗ 350 ನಾವು ಇದು NMK ಗೋಲ್ಡನ್ ಮಾಡಿದೀವಿ. ಒಂದು 200 ಬಾಲಾನಗರ್ ಮಾಡಿದ್ವಿ. ಒಂದು 150 ಪುರಂದರ ಸೆಲೆಕ್ಷನ್. ಟೋಟಲಿ 3 ವೆರೈಟೀಸ್ ವಿ ಹ್ಯಾವ್ ಡನ್ ಹಿಯರ್. ಆಮೇಲೆ ಇದಕ್ಕೆ ತನ್ನದೇ ಆದಂತ ಬೇಡಿಕೆ ಇದೆ, ಬೆಲೆ ಇದೆ. ಆಮೇಲೆ ಇದನ್ನ ಯಾಕೆ ಮಾಡಿದೀನಿ ಅಂದ್ರೆ, ಸೀತಾಫಲ ಗುಡ್ದಾಗ ಬೆಳಿತೈತಿ, ನೀರ್ ಬಾಳ ಬ್ಯಾಡ್ರಿ ಇದಕ್ಕೆ. ನನ್ ಕಡೆ ನೀರಿಲ್ಲ, ನೀರ್ ನನ್ ವೀಕ್ನೆಸ್ ಅನ್ನೋದು ನನಗೆ ಗೊತ್ತಿತ್ತು. ಅದಕ್ಕೋಸ್ಕರ ಬಹಳ ನೀರ್ ಬೇಡ್ಲಾರ್ದ ಗಿಡನ ಹಾಕಿದೀನಿ. ಆಮೇಲೆ ಇದು ಎಲಿ ಹರಿರಿ, ಇದಕ್ಕೆ ಒಂದು ಟಾಕ್ಸಿಕ್ ಸ್ಮೆಲ್ ಬರ್ತದ. ಹಂಗಾಗಿ ಇದಕ್ಕೆ ಯಾವುದೇ ತರವಾದ ರೋಗಗಳು ಬರುವುದಿಲ್ಲ. ಹಂಗಾಗಿ ಬಹಳಷ್ಟು ಪೆಸ್ಟ್ ಕಂಟ್ರೋಲ್ ಅವಶ್ಯಕತೆ ಬೀಳುವುದಿಲ್ಲ, ಫರ್ಟಿಗೇಷನ್ ಬೇಕಾಗುದಿಲ್ಲ. ಹಂಗಾಗಿ ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಆದಾಯ ಪಡಿಬೇಕಂದ್ರೆ ಇದು. ಈಗ ಉದಾಹರಣೆ, ನಾವು ದಾಳಿಂಬೆ ಮಾಡ್ತೀವಿ ಸರ್. 1 ಎಕರೆ ದಾಳಿಂಬೆ ಕಡಿಮೆ ಅಂದ್ರೆ 5 ರಿಂದ 6 ಲಕ್ಷ ರೂಪಾಯಿ ಖರ್ಚೈತಿ. ನಮ್ಮ ಆದಾಯ 10 ಲಕ್ಷ ಬೇಕಂತೀವಿ. ಇದಕ್ ಹಂಗಲ್ರಿ, ಬರೀ ಒಂದ್ 10,000 ಒಂದು ಟ್ರ್ಯಾಕ್ಟರ್ ಹೆಂಡಿ ಗೊಬ್ಬರ ಹಾಕಿದ್ರೆ ಒಂದ್ ಗಿಡಕ್ಕೆ 500-600 ಕಾಯಿ ಹಾಕವ್ರಿ. ಅದ್ರ ಅರ್ಥ ಏನಂದ್ರೆ, ನಮ್ ಇನ್ವೆಸ್ಟ್ಮೆಂಟ್ 10,000 ಆದಾಗ ನಮ್ಗೆ 1 ಲಕ್ಷ ಆದಾಯ ಬಂದ್ರೆ 90,000 ಇನ್ಕಮ್ ಬಂತು. ನಮ್ಗೆ 5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದಾಗ 10 ಲಕ್ಷ ಬರ್ಲಿಲ್ಲ ಅಂದ್ರೆ ನಾವು ಊರ್ಲ್ ಹಾಕೊಂಡು ಸಾಯ್ತೀವಿ. ಇದು ಇವತ್ತಿಂದ ನಡೆದಿದ್ದು. ಅದಕ್ಕೆ ನಾನೇನ್ ಹೇಳ್ತೀನಿ, ಟ್ರೈ ಟು ರೆಡ್ಯೂಸ್ ದ ಕಾಸ್ಟ್ ಆಫ್ ಕಲ್ಟಿವೇಶನ್. ನಿಮ್ಮ ಕೃಷಿಯ ವೆಚ್ಚವನ್ನ ಕಡಿಮೆ ಮಾಡಿ ಆದಾಯವನ್ನ ಹೆಚ್ಚಿಗೆ ಮಾಡುವಂತ ಪ್ರಯತ್ನ ನಮ್ ರೈತರು ಮಾಡ್ಬೇಕು. ಅದೇ ನಾನಿಲ್ಲಿ ಮಾಡಿದ್ದು. ಈ ಗಿಡಗಳನ್ನ ಎಲ್ಲಿ ತಂದ್ರಿ ಮೇಡಮ್? ಎಷ್ಟು ವರ್ಷ ಆಯ್ತು? ಎಷ್ಟನೇ ವರ್ಷಕ್ಕೆ ಹಣ್ಣು ಬಿಡ್ಲಿಕ್ಕೆ ಸ್ಟಾರ್ಟ್? ಇದು ಮಹಾರಾಷ್ಟ್ರದಿಂದ ತಗೊಂಡ್ ಬಂದ್ವಿ ಸರ್. ಆಮೇಲೆ ಇದು ನಿಮಗೆ 2ನೇ ವರ್ಷದಿಂದ ಕಾಯಿ ಚಾಲು ಸರ್. ಕಮರ್ಷಿಯಲ್ ಈಲ್ಡ್ ಅಂದ್ರೆ 3ನೇ ವರ್ಷ. ಈ ತರ ಮಾಡಿದ್ರಂದ್ರೆ ಸೀತಾಫಲಕ್ಕೂ ಬೇಡಿಕೆ ತುಂಬಾ ಇದೆ ಸರ್. ಆಮೇಲೆ ಇದು ಬಹಳ ಆಗ್ತಾವ್ ಸರ್. 3ನೇ ವರ್ಷದಿಂದ ಚಾಲು, 5ನೇ ವರ್ಷದ ಒಂದೊಂದ್ ಗಿಡದಿಂದ ಕಡಿಮೆ ಅಂದ್ರೆ 150-200 ಕಾಯಿ ಹಾಕಾವ್ ಸರ್. ಬಾಳ ಆಗ್ತಾವ. ಸೊ ಅದಕ್ಕ ರೈತರಿಗೆ ನಾನು ಏನ್ ಹೇಳ್ತೀನಿ, ಮಾಡಿದ್ರ ಪೇರುನ ಮಾಡಿದ್ರ ದಾಳಿಂಬ್ರಿನ ಮಾಡಿದ್ರ ನೀರ್ಲಣ್ಣ ಮಾಡಿದ್ರಿ, ಅಲ್ಲೇ ಬೆಳೆ ಎದ್ದ ಬಿಡ್ತೀವಿ, ಬಿದ್ದ ಬಿಡ್ತೀವಿ. ಈ ತರ ಮಾಡಿದ್ರಂದ್ರ ಋತು ಆಧಾರಿತ ಬೆಳೆ ಪದ್ಧತಿ. ಪ್ರತಿಯೊಂದು ಋತುವಿನಿಂದ ರೈತನಿಗೆ ಆದಾಯ ಬಂದಾಗ ವಜ್ಜಿ ಅನ್ಸೋದಿಲ್ಲ ಸರ್. ಒಂದ್ ಕೈ ಕೊಟ್ಟರು ರೇಟು ಇನ್ನೊಂದು ಹಿಡ್ಕೊಂತೈತಿ. ಆ ತರ ಬ್ಯಾಲೆನ್ಸ್ ಮಾಡ್ಬೇಕು ನಮ್ ರೈತರು. ಅದು ನಾನೆಲ್ಲ ಯುವ ಜನರಿಗೆ, ರೈತರಿಗೆ ರಿಕ್ವೆಸ್ಟ್ ಮಾಡೋದು. ಇದಾದ್ಮೇಲೆ ನಾನು ಬಾರಿ ಹಣ್ಣು ಮಾಡಿದೀನಿ ಸರ್. ಅದು ನಮ್ಮ ಅದಕ್ಕೂ ಡಿಮಾಂಡ್ ಇದೆ. ಬೌಂಡ್ರೀಸ್ 65 ರೂಪಾಯಿ ನಾನು ಕೊಟ್ಟಿದ್ದು ಹೋಲ್ಸೇಲ್ ರೇಟ್ ಸರ್. ಇದು ಇಲ್ಲಿಂದ ನೀವು ಹರಿದು ಕೊಟ್ಟು ಬರ್ತೀರಾ ಅಥವಾ ಮಾರ್ಕೆಟ್? ಇಲ್ಲ, ಅವರೇ ಬಂದ್ಬಿಡ್ತಾರೆ. ಅವರೇ ಬರ್ತಾರ, ಚೆಕ್ ಮಾಡ್ತಾರ. ಎಲೆಕ್ಟ್ರಾನಿಕ್ ವೇಯಿಂಗ್ ಮೆಷಿನ್ ಐತಿ ಸರ್, ಅದ್ರಾಗ ತೂಕ ಮಾಡ್ತೀವಿ, ಬಾಕ್ಸ್ ಇಟ್ಟು ಎಷ್ಟ್ ಆಕೈತಿ ಅಷ್ಟ್ ದುಡ್ಡು ಕೊಟ್ಟು ಹೋಗ್ಬಿಡ್ತಾರ ಸರ್. ಒಂದ್ ಗಿಡ ಎಷ್ಟು ಬಿಡ್ಬೋದು ಮೇಡಮ್ ಸರ್? ಚಲೋ ಬೆಳೆಸಿ. ಈಗ ಇದ್ರೊಳಗೆ ನಾವು ಕಡಿಮೆ ಅಂದ್ರೆ 100 ಕಾಯಿ ಹರಿದಿವಿ. ಇದು ಉಳಿದಿದ್ರಿ ಇಷ್ಟ ಮರ ಇದೆ, 100 ಕಾಯಿ ಹಿಡಿತೈತಿ ಸರ್.
ಬಾಳ ಹಿಡಿತೈತಿ ಸರ್ ಇದು, ಜಗ್ಗೆ ಬರ್ತಾವ್ ಸರ್. ಓಕೆ, ಇದಕ್ಕೆ ಏನಾದ್ರು ಅಂದ್ರೆ ಗೊಬ್ಬರ ಸಿಂಪಡಣೆ ಏನಿಲ್ಲ ಸರ್, ನಮ್ ಹೆಂಡಿ ಗೊಬ್ಬರ ಕುರಿ ಗೊಬ್ಬರ ಇದ ಸಾಕ. ಆಮೇಲೆ ನಮ್ಮಲ್ಲಿ ನೀರ್ ಕಡಿಮೆ ಐತಲ್ಲ ಸರ್, ಅದಕ್ಕ ನಾವ್ ಏನ್ ಮಾಡಿವಿ ಸರ್, ಎದ್ರಲ್ಲಿ ಲಾಸ್ಟ್ ಟೈಮ್ ಎಲ್ಲಿ ಇರ್ತದಲ್ಲ ಇಲ್ಲಿ ತೆಗ್ ಮಾಡಿ ಇದ್ರೊಳಗ ನಮ್ ಹೆಂಡಿ ಆಮೇಲೆ ತಪ್ಲ ಹುಲ್ಲು ಏನೇನ್ ಕೊಳತಿದ್ದಿರ್ತದ ಅದನ್ನ ಹಾಕಿ ಈ ನೀರ್ ತುಂಬಿಸ್ಬಿಡ್ತೀವಿ ಸರ್. ಇದು ಟೋಟಲಿ 50 ಲೀಟರ್ ನೀರ್ ಹಿಡಿಸ್ತೈತಿ ಸರ್. ಹಂಗಾಗಿ ಒಂದ್ ವಾರ ತನ ನಮಗ್ ನೀರ್ ಗಿಡ ಒಣಗುದಿಲ್ಲ ಸರ್. ನನಗ್ ನೀರ್ ಕಡಿಮೆ ಐತೆ ಅಂತ ಗೊತ್ತೈತಿ ಸರ್, ಅದಕ್ಕ ನಾವು ಅಲ್ಲಿ ತೋರಿಸ್ತೀವಿ. ಆಮೇಲೆ ನಾನು 10,000 ಲೀಟರ್ ಸಿಂಟ್ಯಾಕ್ಸ್ ತಗೊಂಡ್ ಬಂದಿನಿ. ಒಂದ್ ಹೆಣ್ಮಗಳ ನರ್ಸರಿಗೆ ಹಾಕ್ತಾಳ, ಒಂದ್ ಹೆಣ್ಮಗಳು ಇಲ್ಲಿ ಹಾಕ್ತಾಳ ಸರ್. ನೀರ್ ಕಡಿಮೆ ಇದ್ರು ನಾ ಸೋಲು ಒಪ್ಪಿಲ್ಲ ಸರ್, ನಾ ದುಡ್ದ ತಿಂತೀನಿ. ಅಲ್ಲ ಮೇಡಮ್, ತುಂಬಾ ಕಡೆ ನೋಡ್ತೀವಿ ನಮ್ಮ ರೈತರು ಈ ಬಡ್ಡೆಯಲ್ಲಿ ಕಸ ಬೆಳೆದಿರುತ್ತೆ, ಅದನ್ನ ತೆಗಿತಿರ್ತಾರೆ. ನೀವು ನೋಡಿದ್ರೆ ಇಷ್ಟಿಷ್ಟ ಹತ್ರ ಕಸಗಳು ಬೆಳೆದಿದೆ, ಏನು ಮೇಡಮ್ ಇದರಿಂದ ಏನೋ ಒಂದು ಇರ್ಬೋದು? ಹೌದೌದು, ನಾವ್ ಕಸ ಯಾಕೆ ತೆಗ್ದಿಲ್ಲ ಅಂದ್ರೆ ಸರ್, ನಮಗ ಕಸ ಇದ್ರಂದ್ರ ಮಳಿ ಬಂದಿದ್ದ ಎಲ್ಲಾ ಕಸ ಕುಡ್ದು 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 ನೀರ್ ಹರಿದ್ ಮಂದಿ ಹೊಲಕ್ ಹೋಗಾಕ್ ಕೊಡುದಿಲ್ಲ. ಕಸ ಇದ್ರಂದ್ರ ಆಮೇಲೆ ಇದು ಮಲ್ಚಿಂಗ್ ಸರ್ ಒಂದು. ಆಮೇಲೆ ಸೂರ್ಯನ ನೇರಳಾತೀತ ಕಿರಣಗಳು ಡೈರೆಕ್ಟ್ ನಮ್ ಇದಕ್ಕೆ ಗಿಡಕ್ಕ ಬೀಳುದಿಲ್ಲ. ಇನಿಷಿಯಲ್ ಸಣ್ಣಂದಿರ್ತ ನಾವ್ ಕಸ ತೆಗಿತೀವಿ, ಒಂದ್ಸಲ ಗಿಡ ಇಷ್ಟ ದೊಡ್ಡದಾದ್ಮೇಲೆ ಕಸ ಅದಕ್ಕೆ ಎಫೆಕ್ಟ್ ಮಾಡುದಿಲ್ಲ ಸರ್. ಯಾಕಂದ್ರೆ ಕಸದ ಬೇರ್ ತೆಳ್ಳಗಿರ್ತದ, ಇದ್ರ ಬೇರ್ ಕೋಲ್ಡ್ ಆಗಿರ್ತದ. ಹಂಗಾಗಿ ಇದು ಅದ್ರ ಮೇಲೆ ಡಾಮಿನೇಟ್ ಮಾಡಿ ತಾನ್ ಸ್ಟ್ರಾಂಗ್ ಆಗಿಬಿಡ್ತದ. ಗೊತ್ತಾತಿಲ್ ಸರ್? ಗೊತ್ತಾಯ್ತು ಮೇಡಮ್. ಇದರಿಂದ ಇಷ್ಟು ಹಿನ್ನೆಲೆ ಇದೆ. ಅದಕ್ಕ ಎಲ್ಲಾ ಗಿಡಕ್ಕ ಈ ತರ ತೆಗ್ ಮಾಡ್ತೀವಿ ಸರ್, ಹೋಗಿ ನೀರ್ ಬೀಳ್ಬೇಕಂತ. ಎಷ್ಟು ಫೀಟ್ ಇರ್ಬೇಕು ಮೇಡಮ್ ಅದು ಅಂತರ? ಅಂದ್ರೆ ನೀರು 50 ಲೀಟರ್ ನೀರ್ ಹಿಡುವಂಗ್ ಮಾಡಿವಿ ಸರ್. 50 ಲೀಟರ್ ಒಂದೊಂದ್ ಗಿಡಕ್ಕೆ 2 ಕೊಡ. ಅಲ್ಲ, ಇದು ಡಿಸ್ಟೆನ್ಸ್ ಎಷ್ಟು? ಡಿಸ್ಟೆನ್ಸ್ ಅದ್ರ ಲಾಸ್ಟ್ ಟೈಮ್ ಎಲ್ಲಿ ಇರ್ತದ, ಇಲ್ಲಿ ತಂತು ಬೇರು ಇರುವುದು, ಇಲ್ಲಿ ತಾಯಿ ಬೇರು ಇರ್ತದ. ತಾಯಿ ಬೇರು ಅದು ಮಕ್ಕಳ ಬೇರು ಅಂದ್ರೆ ಫುಡ್ ಎಳ್ಕೊಂತಾವ್ ಸರ್. ಇಲ್ಲಿ ನೀರ್ ಕೊಟ್ರ ಆಟೋಮೆಟಿಕ್ಲಿ ಗಿಡ ಚಲೋ ಇರ್ತದ. ನಾವ್ ಬರೇ ಬಡ್ಡ್ಯಾಗ ನೀರ್ ಕೊಟ್ರಂದ್ರ ಅವಾಗ ಏನಾಗ್ತದ, ಡೈಬ್ಯಾಕ್ ಡಿಸೀಸ್ ಬರ್ತದ್ರಿ. ಯಾಕಂದ್ರೆ ಮುದುಕರು ಜೀರ್ಣ ಆಗುದಿಲ್ಲ, ಮಕ್ಕಳಂದ್ರೆ ಜಲ್ದಿ ಜೀರ್ಣ ಮಾಡ್ಕೊಂತಾರ. ಸೊ ದೀಸ್ ಆರ್ ಆಕ್ಸಿಲರಿ ರೂಟ್ಸ್, ದಿಸ್ ಇಸ್ ಮದರ್ ರೂಟ್ ಸರ್. ನೀರ್ಲ್ಯಾಂಡ್ ಹೇಳಿದೆಲ್ಲ ಸರ್, ಇವೆಲ್ಲ ನೀರ್ಲ್ಯಾಂಡಿನ ಗಿಡ ಅಂದ್ರೆ ಒಂದ ಹಚ್ಚುವಂಗಿಲ್ಲ ಸರ್. ಶ್ರೀಗಂಧಕ್ಕೆ ಸಪೋರ್ಟ್ ಮಾಡುವಂಗ ನಾವು ಪ್ಲಾನ್ ಮಾಡಿವಿ. ಈಗ ಅಲ್ಲಿ ಸೀತಾಫಲ ಈ ತರ ಸರ್, ಅದಕ್ಕೆ ಅನಿಸ್ಬೇಕು ನಾ ಕಾಡೊಳಗ ಅದೀನಂತ. ಅಂತ ಪ್ರಯತ್ನ ನಾವ್ ಮಾಡ್ಬೇಕು. ಇದು ಹಿಂಗ ಸ್ವಲ್ಪ ಡೊಂಕ ಬಂದಿದೆಯಲ್ಲ ಮೇಡಮ್ ಶ್ರೀಗಂಧ? ಇಲ್ಲ ಸರ್, ಅದು ಸ್ವಲ್ಪ ಬಾಳ ಮಳಿ ಬಂದಿತ್ತಲ್ಲ, ಬಗ್ಗೆತಿ ಈಗ ರಿಕಲ್ ಇಡ್ತೀವಿ. ಇವು ಅಲ್ಲ ಮ್ಯಾಮ್, ಈಗ ಕತ್ತರಿಸುವಾಗ ಮತ್ತೆ ತೆಗಿಯೋದಾ ಹೇಗೆ ಪ್ಲೇಟ್ ಅದ್ದು? ಈಗ ತೆಗಿಯೋದಿಲ್ರಿ ನಾವು, ಒಟ್ಟ ತೆಗಿಯೋದಿಲ್ಲ. ಇವು ನುಗ್ಗಿಕಾಯಿ 100 ಗಿಡ ಅದಾವ್ ಸರ್. ನುಗ್ಗಿಕಾಯಿನೂ ಆದಾಯ ಚಲೋ ಬರ್ತದ. ನುಗ್ಗೆ ಮರಗಳು ಅವನ್ 100 ಹಾಕಿವ್ರಿ. ಆಮೇಲೆ ನೀರ್ಲಣ್ಣು 200, ಸೀತಾಫಲ 600. ಇವ್ ನುಗ್ಗೆಕಾಯಿ ಅದು ನಡ್ಬರ್ಕ ಮಾಡಿವ್ ಸರ್, ಅಲ್ಲೊಂದ್ ಸಪೋರ್ಟ್ ಆಗುವಂಗ. ಇವ್ ಸೀತಾಫಲ ಸರ್, ಅಲ್ಲೊಂದ್ ಮಾಡಿವ್ ನೋಡ್ರಿ. ಅವಕ್ಕೆ ಹೆಂಗೆ ಹರ್ಲಿಕ್ಕೆ ಬೇರೆ ಆಳ್ ಬರ್ತಾರ? ಇಲ್ಲ ನಮ್ಗೆ ಈ ಲೇಬರ್ ಹರಿತಾರ್ರಿ. ಅದಕ್ಕ ನಾವ್ ಒಡ್ಡು ವಾರಿ ಎಲ್ಲೂ ವೇಸ್ಟ್ ಬಿಟ್ಟಿಲ್ರಿ. ಎಲ್ಲಿ ಜಾಗ ಐತಲ್ ಗಿಡ, ಎಲ್ಲಿ ಜಾಗ ಐತಲ್ ಗಿಡ. ನಾನು ಗುಡ್ಡ ಇದೆ ಅಂತ ಹೇಳಿದ್ರೆ ನನಗೆ ಇಲ್ಲಿ ಬಂದಾಗ ನೋಡ್ತಿದ್ದೀನಿ, ಇದೇನು ಗುಡ್ಡ ಇದೆ ಇಲ್ಲ ಅನಿಸ್ತಿಲ್ಲ. ಇಲ್ಲ ಇದನ್ನ ಅಲ್ಲ ಸರ್, ಅದ ಈಗ ತೋರಿಸ್ತೀನಿ ಬರ್ರಿ. ಇದು ಲೆವೆಲ್ ಮಾಡಿ ಎಲ್ಲಾ ಕ್ಲೀನ್ ಮಾಡಿ, ಇದು ಹಳ್ಳ ರೀ. ಇದ್ ಹಳ್ಳ ಪೂರಾ ಮಣ್ಣಿನ ಕುಂಪಿತ್ರಿ. ಈ ಮಣ್ಣೆಲ್ಲಾ ತಗೊಂಡು ಒಡ್ಡು ಮಾಡಿ ನೀರ್ ಹರಿದು ಹೋಗುವಂಗ ದಾರಿ ಮಾಡಿ ಹಳ್ಳ ತೋರಿಸ್ತೀನಿ ಬರ್ರಿ. ಆಮೇಲೆ ಶ್ರಮ ವಹಿಸಿದೀವಿ. ಆಮೇಲೆ ಆ ಹಳ್ಳ ವೇಸ್ಟ್ ಇತ್ತು, ಏನು ಬೆಳಿತಿದ್ದಿಲ್ಲ. ಅಲ್ಲೇ ನಾ 800 ಶ್ರೀಗಂಧ ಬೆಳೆದಿದ್ದೀನಿ ಸರ್. ಮತ್ತ ಅಲ್ಲೇ 800 ಮಾವು ಹಾಕಿದೀನಿ. ಅಂದ್ರೆ ಎಲ್ಲೂ ಜಾಗ ವೇಸ್ಟ್ ಬಿಡುವಂಗಿಲ್ಲ ಸರ್. ಅದ ಮಾಡಿದ್ದು ಬರ್ರಿ ತೋರಿಸ್ತೇನೆ. ಈ ತಪ್ಲ ತಡಿ ಯಾಕೆ ಹಂಗ ಬಿಟ್ಟಿವಂದ್ರ ಮಳಿ ನೀರ್ ಬಂದಿದ್ದು ಕುಡಿಬೇಕು ಸರ್. ಈಗ ನಾವ್ ಸ್ವಚ್ಛ ಕ್ಲೀನ್ ಮಾಡಿಟ್ರೆ ಕುಡ್ದಷ್ಟು ಕುಡ್ದು ಮಂದಿ ಹೊಲಕ್ ಹೋಗ್ತೈತಿ. ನೀವು ತಪ್ಲದ ಮೇಲೆ 1000 ಕೊಡ ನೀರ್ ಹಾಕಿದ್ರು ಅದು ಹರಿದು ಹೋಗಕ್ ಕೊಡಲ್ರಿ, ಕುಡಿಯಾಕ ಬಿಡ್ತದೆ. ಆಮೇಲೆ ಮಲ್ಚಿಂಗ್ ಹಾಕೈತಿ ಸರ್, ನಿಮ್ಮ ಬೇರೆ ಆರ್ಗೊಡುದಿಲ್ಲ. ಮತ್ತದು ತಪ್ಪಲ ಎಲ್ಲ ಕೊಳ್ತು ಗೊಬ್ಬರ ಕೂಡ ಆಗುತ್ತೆ ಸರ್, ಆಗುತ್ತೆ. ಒಳ್ಳೆ ಹೋಸ್ಟ್ ಇದು ಸರ್, ಕಾಂಪೋಸ್ಟ್ ಸರ್. ಕ್ಯಾಜರಿನಾ ಇದು ಒಳ್ಳೆ ಹೋಸ್ಟ್ ಸರ್. ಇದನ್ನು ಒಂದ್ ಎಲ್ಲ ಕಲ್ತ್ ಹೊಲದ್ ತುಂಬ 1000 ಗಿಡ ಮಾಡಿವ್ ಸರ್. ಇದು ಸರ್ವೆ ಮರ. ಈ ಸರ್ವೆ ಮರವನ್ನು ಯಾಕೆ ಮಾಡಿವ್ ಅಂದ್ರೆ ಇದನ್ನ 3 ವರ್ಷಕ್ಕೊಂದ್ಸಲ ಮಾರಾಟ ಮಾಡಿದ್ರ ಅಂದ್ರೆ 1 ಟನ್ನಿಗೆ 2000ದಿಂದ 3000 ಬೆಲೆ ಇತ್ತು ಸರ್ ಅದಕ್ಕೆ. ಇದಕ್ಕೆ ಆಮೇಲೆ ಇದ್ರ ತಪ್ಲದಿಂದ ಕುರಿಗೆ ಈಗ ನೀವು 10 ವರಿ ಮೇವ್ ಹಾಕೋದು ಒಂದ, ಅದು 1 ಗಂಟೆ ಹಾಕೋದು ಒಂದ, ನೈಟ್ರೋಜನ್ ರಿಚ್ ಫುಡ್ ಅದು. ಹಂಗಾಗಿ ನೀವು ಕಡಿಮೆ ಅಂದ್ರೆ 50 ಕುರಿ ಆರಾಮ್ ಮಾಡ್ಬೋದ್ರಿ. ನಾವ್ ವರ್ಷಕ್ಕೊಂದ್ಸಲ 2 ದಿನದ ಚಾಲು ಮಾಡಿ 50 ಕುರಿ ಮಾಡಿವ್ರಿ. ತೋರಿಸಿ ನೋಡಿ, ಆ ಮರ ತೋರಿಸಿ. ಸರ್ವೆ ಮರ ಅಂತ ಸರ್ವೆ ಮರ ಅಂತ ಹೇಳಿ ಕರೀತಾರೆ ಅದಕ್ಕೆ. ವರ್ಷಕ್ಕೆ ಎಷ್ಟು ಮೇಡಮ್ ಅದ್ರ ಆದಾಯ? ಇದ್ರದ್ದು 3 ವರ್ಷಕ್ಕೊಂದ್ಸಲ 1 ಎಕರೆಗೆ 6 ಲಕ್ಷ ರೂಪಾಯಿ ಸರ್. 1 ಎಕರೆಗೆ 6 ಲಕ್ಷ ರೂಪಾಯಿ ಆದಾಯವನ್ನ ಪಡೆಯುವಂತಹ ಸರ್ವೆ ಮರ ಇದು. ಹೌದು. ಆಮೇಲೆ CCTV ಕ್ಯಾಮ್ರಾ ಲೈಟ್ ಎಲ್ಲ ಹೊಲಕ್ ತುಂಬ 15 ಹಾಕಿವಿ ಸರ್, ಅಲ್ಲಿ ಕಾಣ್ತಾವ್ ನೋಡ್ರಿ. ಮೇಡಮ್ ಇನ್ನೊಂದು ನಮ್ ಕಡೆ ಉತ್ತರ ಕರ್ನಾಟಕದಲ್ಲಿ ಬಾರಿ ಹಣ್ಣು ತುಂಬಾ ಫೇಮಸ್. ನಾನು ಬರೋ ನೋಡಿದೆ, ಬಾರಿ ಹಣ್ಣು ಕೂಡ ಕಾಣ್ತಾ ಇತ್ತು ನನಗೆ. ಬಾರಿ ಹಣ್ಣಿನ ಮರಗಳು ಎಷ್ಟಿದೆ, ಏನು ಅದ್ರ ಬಗ್ಗೆ ಮಾತಾಡೋದಾದ್ರೆ? ಇದು ಉಮ್ರಾನ್ ವೆರೈಟಿ ಬಾರಿ ಹಣ್ಣು ಸರ್. ಇದು ಉಮ್ರಾನ್ ವೆರೈಟಿ ಬಾರಿ ಹಣ್ಣು. ಇದು ಬಹಳ ಆಗ್ತೈತಿ ಸರ್. ಒಂದ್ ಗಿಡಕ್ಕೆ ನೀವು ಚಲೋ ಬೆಳೆಸಿದ್ರಂದ್ರೆ ಕಡಿಮೆ ಅಂದ್ರೆ 20 ರಿಂದ 30 kg ಸರ್. ಇನ್ನು ಹಣ್ಣು ಆಗ್ಬೇಕು, ದೊಡ್ಡ ಆಕೇತ್ ಸರ್. ಈ ಸೈಜ್ ಬರ್ತದೆ, ಇನ್ನು ಸಣ್ಣದ್ರಿ ಇದು. ಈ ಬಾರಿ ಹಣ್ಣು ನಾವೇನ್ ಮಾಡಿವಿ, ಈ ವಡ್ಡಿಗೆ ಟೋಟಲಿ 100 ಗಿಡ ಮಾಡಿವಿ. ಪ್ರತಿ 10 ಫೀಟಿಗೆ ಒಂದು.
ಇದು 8 ರೂಪಾಯಿ ಕೆಜಿ ನಮ್ ಕಡೆ ಹೋದ್ರು ಒಂದ್ ಗಿಡಕ್ಕೆ 50 ಕೆಜಿ ಬಂತಂದ್ರೆ ಒಂದ್ ಗಿಡಕ್ಕೆ 4,000 ಆತ್ ಸರ್. 100 ಗಿಡಕ್ಕೆ ಮತ್ತೆ ಎಷ್ಟು ಆತ್ ಹೇಳ್ರಿ ಸರ್. ಸೊ ಅದಕ್ಕೆ ನಮ್ ಖರ್ಚು ಎಣ್ಣೆ ಔಷಧ ಗೊಬ್ಬರ ತೆಗೆದ್ರು ಈ 100 ಗಿಡದಿಂದ ನಾವು ಕಡಿಮೆ ಅಂದ್ರೆ 1 ಲಕ್ಷ ರೂಪಾಯಿ ಉಳಿತಾಯ ಮಾಡಬಹುದು. ನೀರನ್ನು ತುಂಬಾ ಬೇಕಾಗಿಲ್ಲ ಸರ್. ಅದಕ್ಕೆ ನಾನು ಈ ಒಡ್ಡು ವಾರಿ ಎಲ್ಲೂ ವೇಸ್ಟ್ ಬಿಡುವಂಗಿಲ್ಲ ಸರ್. ಆಮೇಲೆ ಬಾರೆಹಣ್ಣು ತಿನ್ಲಿಕ್ಕೂ ರುಚಿ, ಆಮೇಲೆ ನಮ್ ಟೆಂಪರೇಚರ್ ಸಿ ಬಾಳ ಬರ್ತೈತ್ರಿ. ಹಂಗ ಆಮೇಲೆ ಸೈಜ್ ನು ಸರ್ ದೊಡ್ಡದು ಬರ್ತೈತ್ರಿ. ಇದಿನ್ನು ಸಣ್ಣದ್ರಿ ಸರ್. ಉಮ್ರಾನ್ ವೆರೈಟಿ ಬಾರೆಹಣ್ಣು. ಒಂದ್ ಆಪಲ್ ಬೇರ್ ಬರ್ತೈತೆ ಸರ್, ಅದು ದುಡ್ದಿರ್ತದ. ಇದು ಉದ್ದಕ್ ಬರ್ತೈತೆ ಸರ್. ಇದು ಉಮ್ರಾನ್ ವೆರೈಟಿ ಅಂತ ಕರೀತಾರೆ. ಅದು ಆಪಲ್ ಬೇರ್. ಆಪಲ್ ಬೇರ್ ಇನ್ನೊಂದು ದೊಡ್ಡ ಸೈಜ್ ಬರ್ತಲ್ಲ ಮೇಡಮ್, ಅದು ಕಾಶಿ ಬಾರಿಹಣ್ಣು ಅಂತ. ಇದರಿ ಕಾಶಿ ಬಾರಿಹಣ್ಣು. ಇದು ಕಾಶಿ ಬಾರಿಹಣ್ಣು. ಇದಕ್ಕ ನಾವು ಉಮ್ರಾನ್ ವೆರೈಟಿ ಅಂತ ಕರಿತೀವಿ ಸರ್. ಇದು ಒಡ್ಡಿಗೆಲ್ಲ 100 ಗಿಡ ಹಾಕಿವ್ ಸರ್. ಇದು ಅಂದ್ರೆ ನಾನ್ ಹೇಳಿದೆಲ್ಲ ಸರ್, ಎಲ್ಲಿನೂ ಜಾಗ ವೇಸ್ಟ್ ಬಿಡುವಂಗಿಲ್ರಿ. ಎಲ್ಲೇ ಜಾಗ ಐತಲ್ ಗಿಡ ಈ ತರ ಹಣ್ಣುಗಳನ್ನ ಬೆಳೆಸಿ. ನಾನ್ ರೈತರಿಗೆ ಹೇಳೋದು ಅದೇ, ನಿಮ್ ಹೊಲ 1 ಎಕರೆ ಇದ್ರೂ ಪರವಾಗಿಲ್ಲ, ಒಡ್ಡು ವಾರಿ ಎಲ್ಲಾ ಕರೆಕ್ಟ್ ಬಳಕೆ ಮಾಡ್ಕೊಳ್ರಿ. ಈ ತರ ಬೆಳೆಯುವಂತ ಪ್ರಯತ್ನ ನಮ್ ರೈತ. ಈಗ ಈ ಬಾರಿಹಣ್ಣು ಬೆಳೆದ್ರಿಂದ ಆದಾಯ ಕಡಿಮೆ ಅಂತ ಹೇಳ್ತಾರೆ ಮೇಡಮ್ ಕೆಲವೊಂದಿಷ್ಟು ಮಂದಿ. ಅದು ನೀವು ಬೆಳೆಸಿ ತೋರಿಸಿದ್ರ ಎಷ್ಟು ಆದಾಯ ಬರ್ಬೋದು? ಅದ ಸರ್, ಈಗ ನಾನೇನ್ ಹೇಳ್ತೀನಿ, ಒಂದ್ ಗಿಡಕ್ಕೆ 5ನೇ ವರ್ಷದ ಒಂದ್ ಗಿಡದಿಂದ ಕಡಿಮೆ ಅಂದ್ರೆ 50 ಕೆಜಿ ಬರ್ತೈತಿ ಸರ್. ಒಂದ್ ವರ್ಷಕ್ಕೆ ನಮ್ ಹೊಲದಾಗ ಅವ್ರು ತಗೊಳ್ಳೋದು 8 ರೂಪಾಯಿ ಸರ್. ನಮ್ ಕಡೆ ಅವ್ರು ಬಜಾರ್ ಒಳಗ್ ಮಾರೋದು 40 ರೂಪಾಯಿ ಕೆಜಿ. ಮತ್ ಒಂದ್ ಗಿಡಕ್ಕ ಒಂದ್ 8 5 40 4,000 ರೂಪಾಯಿ ಒಂದ್ ಗಿಡಕ್ಕೆ ಕೊಟ್ರ ಅಂತ ತಿಳ್ಕೊಳ್ರಿ. ಅದ್ರೊಳಗ್ ನಮ್ ಖರ್ಚು 1,000 1,500 ಬೇಡ 2,000 ತೆಗಿರಿ. ಒಂದ್ ಗಿಡಕ್ಕೆ 2,000 ಅಂದ್ರೆ 100 ಗಿಡಕ್ಕೆ ಕಡಿಮೆ ಅಂದ್ರೂ ನಮಗ್ 1 ಲಕ್ಷ ರೂಪಾಯಿ ಬಂದ ಬಿಡ್ತಲ್ಲ ಸರ್. ಹರಿಯವ್ರದ್ ಗಿರಿಯವ್ರದ್ದೆಲ್ಲ ತೆಗಿರಿ ನೀವು, ಅದೇನು ಪ್ರಾಬ್ಲಮ್ ಆಗುದಿಲ್ಲ. ಈ ತರ ನಾನೇನ್ ಹೇಳ್ತೀನಿ, ವಿಂಗಡಣೆ ಮಾಡ್ರಿ, ಡಿವೈಡ್ ಇಟ್. ಸೀತಾಫಲ, ಪೇರಲ, ಮಾವು, ನೀರ್ಲಣ್ಣ, ಹುಣಸಿ ಹಣ್ಣ, ಕರಿಬೇವು, ಈ ತರ ಸರ್. ಒಂದೇ ಬೇಡ ಎಲ್ಲಾ ತರ ಇರ್ಲಿ. ಹಂಗ ಮಾಡ್ರಿ ನೀವು. ಅದೇ ಪ್ರಯತ್ನ ನಾನು ಇಲ್ಲಿ ಮಾಡಿದ್ದು. ಹೌದು ಮೇಡಮ್. ಶ್ರೀಗಂಧ ಕಾಮನ್ ಸರ್ ಎಲ್ಲಾ ಕಡೆ. ಆಮೇಲೆ ಈಗ ನಾನು ಹಳ್ಳ ನಮ್ದು ವೇಸ್ಟ್ ಇತ್ತು, ನಾ ಹೇಳಿದೆಲ್ಲ ಸರ್, ಲ್ಯಾಂಡ್ ಪ್ಯಾರಲಲ್ ಇದ್ದಿಲ್ಲ. ಆಮೇಲೆ ತೆಗ್ಗು ದಿನ್ನಿ ಎಲ್ಲಾ ಇತ್ತಲ್ಲ ಸರ್. ಹಳ್ಳ ಇತ್ತು. ಆ ಹಳ್ಳವನ್ನ ಎಲ್ಲಾ ಲೆವೆಲ್ ಮಾಡಿ ಅಲ್ಲಿಂದೆಲ್ಲಾ ಮಣ್ಣು ಗಿಣ್ಣೆ ಎಲ್ಲಾ ತೆಗೆದು ಕಲ್ಲುಗಳನ್ನೆಲ್ಲಾ ತೆಗೆದು ಈಗ ಇದ್ರೊಳಗ ಇದನ್ನ ನೀರ್ ಹರ್ಕೊಂಡ್ ಹೋಗುವಂಗ್ ಮಾಡಿ ಇದ್ರೊಳಗ ಮಾವಿನ ಗಿಡ ಮಾಡಿವಿ ಸರ್. 1200 ಮಾವಿನ ಗಿಡ. ಮಳೆ ಬಂದ್ರ ಹಿಂಗ ಹರಿದು ಹೋಗ್ಬಿಡ್ತೈತಿ ಸರ್. ಇದು ಹರಿದು ಹೋಗ್ಬಿಡ್ತೈತಿ ಸರ್. ಇದ್ರೊಳಗ ಒಂದ್ 1200 ಮಾವಿನ ಗಿಡ ಮಾಡಿವಿ. ಆಮೇಲೆ 800 ಶ್ರೀಗಂಧದ ಗಿಡ ಮಾಡಿವಿ. ಆಮೇಲೆ ನುಗ್ಗೆಕಾಯಿ 100 ಗಿಡ ಮಾಡಿವಿ ಈ ಹಳದಾಗ ಸರ್. ಕರಿಬೇವು 100 ಗಿಡ. ಅಂದ್ರ ಪ್ರತಿಯೊಂದು ಋತುವಿನಿಂದ ರೈತನಿಗೆ ಆದಾಯ ಬರ್ತಿರ್ಬೇಕು. ಸಿಂಗಲ್ ಸ್ಕ್ವೇರ್ ಫೀಟ್ ಆಫ್ ದೇರ್ ಲ್ಯಾಂಡ್ ಶುಡ್ ನಾಟ್ ಬಿ ವೇಸ್ಟೆಡ್. ಇಟ್ ಹ್ಯಾಸ್ ಟು ಬಿ ಯುಟಿಲೈಸ್ಡ್ ಇನ್ ಅ ರೈಟ್ ವೇ. ಅದೇ ಪ್ರಯತ್ನ ಇಲ್ಲಿ ಮಾಡಿದ್ದು. ನಿಮ್ ಕಣ್ ಮುಂದಿದೆ. ಇದು ಶ್ರೀಗಂಧ ಸರ್. ಶ್ರೀಗಂಧದ ಹಣ್ಣುಗಳು. ಶ್ರೀಗಂಧದ ಹಣ್ಣಾಗ್ತಾವ. ಆಮೇಲೆ ಇದ್ರ ಬೀಜಾನು 200 ರಿಂದ 500 ರೂಪಾಯಿ ಕೆಜಿ ಮಾರಾಟ. ಬೀಜದ ಬಗ್ಗೆ ತುಂಬಾ ಮಹತ್ವ ಮಾತಾಡ್ಬೇಕು. ನಾ ಅದಕ್ಕೆ ಸಂಬಂಧಪಟ್ಟಾಗಿ ಮಾತಾಡ್ತೀನಿ ಮೇಡಮ್. ಶ್ರೀಗಂಧ ಬೀಜಗಳ ಬಗ್ಗೆ ನೀವು. ಇದು ಶ್ರೀಗಂಧದ ಬೀಜ ಮೊದ್ಲು ಹೀಗಿರ್ತೈತಿ ಸರ್. ಆಮೇಲೆ ಹಿಂಗ್ ಕೆಂಪ್ ಆಗ್ತದ, ಆಮೇಲೆ ಹಿಂಗ್ ಕಪ್ ಆಗ್ತದ. ನಾವ್ ಇದ್ರ ಪಲ್ಪ್ ತೆಗಿತೀವಿ ಸರ್. ಹಿಂಗ್ ಪಲ್ಪ್ ತೆಗದ ಇದನ್ನ ಏನ್ ಮಾಡ್ತೀವಿ, ಬಿಸಿಲೊಳಗ್ ಒಣಗಿಸಿ ಫಂಗಿಸೈಡ್ ಹಾಕಿ ಪ್ಯಾಕ್ ಮಾಡಿ ಕಡಿಮೆ ಅಂದ್ರು 500 1,000 ರೂಪಾಯಿ ಕೆಜಿ ತನ ಮಾರಾಟ ಮಾಡ್ತೀವಿ ಸರ್. ಒಂದ್ ವರ್ಷಕ್ಕೆ ಸರ್ ಇದು ನಮಗ ಈಗ 10 ವರ್ಷದ ಒಂದು ಗಿಡದಿಂದ 4 ರಿಂದ 5 ಕ್ವಿಂಟಲ್ ತೆಗಿತೀವಿ. ಒಂದ್ ಮಳೆಗಾಲಕ್ಕೆ ಬರ್ತದ, ಒಂದ್ ಬ್ಯಾಸ್ಗಿಗ್ ಬರ್ತದ. 2 ಸಲ ಫ್ರೂಟಿಂಗ್ ಆಗ್ತೈತಿ ಸರ್. ಅದು ಒಣಗಿಸಿ ಮತ್ತೆ ಮಾರಾಟ ಮಾಡ್ತೀವಿ ಸರ್. ಹೆಂಗ್ ಪರ್ ಕೆಜಿ ಎಷ್ಟು ಮೇಡಮ್? ನಾವು 500 ದಿಂದ 1,000 ರೂಪಾಯಿ ತನಕ ಕೊಡ್ತೀವಿ. ಎಲ್ಲಿ ಮಾರ್ತೀರಿ ಮೇಡಮ್? ಅಯ್ಯೋ, ನಾರ್ತ್ ಇಂಡಿಯಾದಾಗ ಬಹಳ ಮಂದಿ ಆರ್ಡರ್ಸ್ ಕೊಡ್ತಾರೆ ಸರ್. ಯಾಕಂದ್ರೆ ಇಲ್ಲ, ನಾವು ಪೋಸ್ಟ್ ಆಫೀಸ್ ಒಳಗೆ ಪ್ಯಾಕ್ ಮಾಡ್ತೀವಿ ಸರ್. ಒಂದ್ ಪ್ಯಾಕ್ 19 ಕೆಜಿ 200 ಗ್ರಾಮ್. ಅದ್ರ ಮೇಲೆ ಮಾಡುವಂಗಿಲ್ಲ ಸರ್. ಆ ತರ ಹಂಗ್ ಮಾಡಿ ಕಳಿಸ್ತೀವಿ ಸರ್. ಎಕ್ನಾಲಜ್ಮೆಂಟ್ ಅವ್ರಿಗೆ ಕಳಿಸ್ತೀವಿ. ಅವ್ರು ಅಲ್ಲಿಂದ ರೊಕ್ಕ ಹಾಕ್ತಾರೆ, ನಾವ್ ಇಲ್ಲಿಂದ ಕಳಿಸ್ತೀವಿ. ಇದರಿಂದನೂ ನಾವು ತೆಗಿತೀವಿ ಸರ್ ಆದಾಯ. ಇದು ವ್ಯಾಲ್ಯೂ ಅಡಿಷನ್ ಸರ್. ಒಂದ್ 4 ರಿಂದ 5 ಕ್ವಿಂಟಲ್ ಬರ್ತೈತೆ ಸರ್ ವರ್ಷಕ್ಕೆ. ಆಮೇಲೆ 2 ಸಲ ಸರ್, ಒಂದ್ ಮಳೆಗಾಲಕ್ಕೆ ಒಂದ್ ಬ್ಯಾಸ್ಗಿಗೆ 2 ಸಲ ಫ್ರೂಟಿಂಗ್ ಸರ್. ಇದು ಅದು ಬಿದ್ದ ಮೇಲೆ ಹರಿತೀರಾ? ಇಲ್ಲ ಸರ್, ಹಿಂಗಾದಾಗ ತಕೊಂಡು ಪಲ್ಪ್ ಎಲ್ಲ ತೆಗೆದು ಈ ತರ ಒಣಗಿಸಿ ಫಂಗಿಸೈಡ್ ಅಂದ್ರೆ ಫಂಗಸ್ ಆಗುದಿಲ್ಲ ಸರ್, ಪುಡಿ ಮಾಡಿ ಪ್ಯಾಕ್ ಮಾಡಿ ಇಟ್ಟು ಬಿಡ್ತೀವಿ ಸರ್. ಹೆಂಗ್ ಆರ್ಡರ್ಸ್ ಬರ್ತಾವ ಹಂಗ್ ಕೊಟ್ಕೊಂತ ಹೋಗ್ತೀವಿ ಸರ್. ಈ ತರ ಒಂದ್ ಅರಣ್ಯ ಸೃಷ್ಟಿ ಮಾಡೋ ಪ್ರಯತ್ನ ಮಾಡಿ ಸರ್. ನೀರ್ 1 ಇಂಚ್ ಐತ್ ಸರ್, ಆದ್ರೆ ನಾನು ಪ್ರಯತ್ನ ಬಿಟ್ಟಿಲ್ಲ ಸರ್. ಇನ್ನು ಸಾಕಷ್ಟು ಮಾವಿನ ಗಿಡಗಳು ಕಾಣ್ತಿದೆ, ಎಲ್ಲಾ ವೆರೈಟಿ ಅದಾವ್ ಸರ್. ಮಾವು, ಪೇರಲ, ಸೀತಾಫಲ ಅಂದ್ರೆ ಸ್ವಲ್ಪ ಹಾವ್ ಅದಾವ್ ಸರ್. ಅದಕ್ಕ ನಾಗರಾಮ್ ಅದಾವ್ ಸರ್. ಅಲ್ಲಿ ನಿನ್ನೆ ಆ ಹುಡುಗಿ ಹೆಣ್ಮಗಳು ನೋಡ್ಯಾಳ ಸರ್. ಅದು ಒಂದ್ ಸ್ವಲ್ಪ ತುಳ್ದೈತಿ, ಅದು ಅರ್ಧ ಮರ್ಧ ಆಗೈತ್ ಸರ್. ಹಂಗಾಗಿ ಅಲ್ಲಿ ಕರ್ಕೊಂಡ್ ಹೋಗಲ್ಲಿ. ಅದು ಅಷ್ಟು ಮಾವಿನ ತೋಟನ ರೀ ಸರ್. ಆಕಿ ನಿನ್ನೆ ಕಟಿಗೆ ಕಡ್ಯಾಕ್ ಹೋಗ್ಯಾಳಲ್ಲ ಸರ್. ಸ್ವಲ್ಪ ಒಂದ್ ಏಟ್ ಬಿಟ್ಟಾಳ ಸರ್. ಆಕಿ ಸ್ವಲ್ಪ ಅರ್ಜಿವ ಆಗ್ಯದ್ರಿ. ಹಂಗಾಗಿ ಅಲ್ಲಿ ಕರ್ಕೊಂಡ್ ಅದೆಲ್ಲ ಪೂರಾ ಮಾವಿಂದ ಸರ್. ಅಲ್ಲಿ ಕಾಣ್ತದಲ್ರಿ ಅಷ್ಟು ಅದ. ಆಮೇಲೆ ಇದು ಬೆಟ್ಟದ ನೆಲ್ಲಿಕಾಯಿ, ಇದು ಹುಣಸಿ ಸರ್. ಇವೊಂದ್ 100 ಗಿಡ ಮಾಡಿವ್ ಸರ್. ಇದು ಈ PKM 1 ವೆರೈಟಿ ಸರ್. ಆಮೇಲೆ ಉರಿಗಮ್ ಅಂತ ಹೇಳಿ ನಿಮಗೆ 4ನೇ ವರ್ಷದಿಂದ ಕಾಯಿ ಚಾಲು ಸರ್. ಅದು ಹುಣಸಿ ಹಣ್ಣು
ಹುಣಸೆ ಹಣ್ಣ 200 ಹುಣಸೆ ಮರ ಎಷ್ಟಿದೆ ಮೇಡಮ್? 110. 110 ಗಿಡಗಳು. ವರ್ಷಕ್ಕೆ ಒಂದೊಂದು ಗಿಡ ಎರಡು ಟೈಮ್ ಬಿಡುತ್ತೆ, ಒಂದ್ ಟೈಮ್ ಬಿಡುತ್ತೆ. ಇದು ಹುಣಸಿ ಗಿಡ ಇದು ಒಂದೇ ಸಲ ಬರ್ತೈತೆ ಸರ್. ಒಂದೇ ಸಲ ಇದು PKM 1 ವೆರೈಟಿ ಸರ್, ಉರಿಗಮ್ ವೆರೈಟಿ. ಅಂದ್ರೆ ಇದು ಅಗಲ ಆಗುದಿಲ್ಲ ಸರ್, ದುಂಡಕ್ ಬೆಳಿತೈತೆ ಸರ್, ಎತ್ತರ ಹೋಗುದಿಲ್ರಿ ಗಿಡ. ಓಕೆ, ಅಲ್ಲಿ ಕಾಣ್ತಾ ಇರೋದು ಹುಣಸೆ ಹುಣಸೆ ಮರ. ಹುಣಸೆ ಅದೇ ಹುಣಸೆ ಮರದ ಬಗ್ಗೆ ಮೇಡಮ್ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ. ಒಂದು ವರ್ಷಕ್ಕೆ 150 ಗಿಡಗಳಲ್ಲ, 110 ಗಿಡಗಳು. ಕವಿತಾ ಮಿಶ್ರಾ ಅವರ ಜಮೀನಲ್ಲಿ 110 ಹುಣಸೆ ಮರಗಳಿರುವಂತದ್ದು. ವರ್ಷಕ್ಕೆ ಒಮ್ಮೆ ಫಸಲು ಕೊಡುವಂತಹ ಹುಣಸೆ ಮರ ಇದು. ಇದು ಎಲ್ಲೆಲ್ಲಿಗೆ ಮಾರ್ಕೆಟ್ಗೆ ಎಲ್ಲಿ ಮೇಡಮ್ ಇದು ಬೇಡಿಕೆ ಏನಿದೆ ಇದಕ್ಕೆ? ಇದು PKM 1 ವೆರೈಟಿ ಉರಿಗಮ್ ಏನು ಆಕೈತಿ ಸರ್, ಉದ್ದ ಬರ್ತೈತ್ರಿ, ಅಗಲ್ ಇರ್ತೈತ್ರಿ ಹುಣಸೆ. ಆಮೇಲೆ PKM 1 ವೆರೈಟಿ ಏನ್ ಇರ್ತದಲ್ಲ, ಉದ್ದ ಬರ್ತೈತಿ ಸರ್. ಆಮೇಲೆ ಇದು ಪಲ್ಪ್ ಹೆಚ್ಚಿಗೆ ಇರ್ತದ, ಬೀಜ ಸಣ್ಣದಿರ್ತೈತಿ, ಬೀಜ ಸಣ್ಣದಿರ್ತ, ಹಣ್ಣು ಜಾಸ್ತಿ ಇರ್ತೈತಿ ಸರ್. ಹಂಗಾಗಿ ನಮ್ ಹೊಲದೊಳಗ ನಾವು ಅದನ್ನ ಹರಿದ ಅದ ಹುಣಸಿ ಕಪ್ಪ ಎಲ್ಲಾ ತೆಗದ ಅದನ್ನ ಮಾರಾಟ ಮಾಡಿ ಕೊಡ್ಲಿಕ್ಕೆ ನಾವು 210 ರೂಪಾಯಿ ಕೊಟ್ಟಿವಿ ಸರ್ ಕೆಜಿ. 210 ರೂಪಾಯಿ. ಓಕೆ, ಅಲ್ಲ ಅದ್ರ ಒಳಗಡೆ ಇರೋದು ಕಪ್ಪು ಕೂಡ, ಅದು ಕೂಡ ತುಂಬಾ ರೇಟಿಗೆ ಇದೆ. ಮಾರ್ತಾರಲ್ಲ ಸರ್, ಅದು ದೊಡ್ಡ ರೇಟ್ ಇದೆ ಸರ್. ಅದ್ರದ್ದು ಕೂಡ ಯಾಕಂದ್ರೆ ಕ್ಯಾನ್ಸರ್ಗೆ ಒಳ್ಳೆ ಔಷಧ ಸರ್ ಅದು. ಓಕೆ, ನಿಮ್ದೆಲ್ಲ ಲೇಬರ್ ಖರ್ಚು ಎಲ್ಲ ಬಂದ್ಬಿಡುತ್ತೆ. ಈಗ ಹುಂಚೆ ಟಕ್ ಇದ್ ಮಾಡ್ತಾರಲ್ಲ ಮೇಡಮ್, ಈಗ ನಮ್ ಕಡೆ ಚಟ್ನಿ ಅದು ಈಗ ನಮ್ಗ ಎಳ್ಳಮಾಸಿಗೆ ಹುಂಚೆಕಾಯಿ ಚಟ್ನಿ ಅರಿತಾರ ಸರ್. ನಾವೇನ್ ಮಾಡ್ತೀವಿ, ಸ್ವಲ್ಪ ಅದು ಡಾರ್ಗಾಯ್ ಆಗಿದ್ದ ಕಾಯಿ ತಗೊಂತಾರ ಸರ್, ಮಣಗಟ್ಲೆ ತಗೊಂತಾರ ಸರ್. ಫಸ್ಟ್ ಅದಕ್ಕೆ ಎಷ್ಟೆಷ್ಟು ಹೋತೈತಿ ಅದೆಲ್ಲ ಕೊಟ್ಟು ಬಿಡ್ತೀವಿ ಸರ್. ಉಳ್ಕಿದ್ ಹಣ್ಣು ಏನ್ ಉಳಿತದಲ್ಲ ಲಾಸ್ಟಿಗೆ ಬಡದು ತೆಗೆದು ಹಣ್ಣು ತೆಗೆದು ಮಾರ್ಕೆಟ್ ಮಾಡ್ತೀವಿ ಸರ್. 110 ಹುಣಸೆ ಮರ. 110. ನುಗ್ಗೆಕಾಯಿ 100 ಸರ್. ಅವು ಕಾಯಿ ಕಾಲದಾಗ ಬಾರಿ ಜಂಪ್ ಆಗಿಬಿಟ್ಟಿರ್ತಲ್ಲ ಮೇಡಮ್ ರೇಟ್. ಅಲ್ಲ ಸರ್, ನಮ್ಮ ರೈತರ ಕಡೆ ಅಲ್ಲ, ಅವ್ರು 400-500 ತನ ಮಾರ್ತಾರ. ನಮ್ ಕಡೆ ತಗೊಳ್ಳೋದು ಅಷ್ಟೇ ಸರ್. ನಮ್ ಕಡೆ ಎಷ್ಟಕ್ ತಗೊಂತಾರ ನಾನ್ ನಿಮ್ಗೆ ಅಷ್ಟೇ ಹೇಳ್ಬೇಕಾಕೇತಿ. ಹೋಲ್ಸೇಲ್ ಎಷ್ಟು ಕೊಟ್ಟಿರ್ತೀರಿ? ಈಗ ಪ್ಯಾರ್ಲಣ್ಣ ಅವ್ರು 100 ರೂಪಾಯಿ ಕೆಜಿ, ನಮ್ ಕಡೆ ತಗೊಳ್ಳೋದು 30 ರೂಪಾಯಿನ ರೀ. ಅದಕ್ಕೆ ನಾ ಅದ ರೇಟ್ ಹೇಳ್ತೀನಿ ನಿಮ್ಗೆ. ಆಮೇಲೆ ನುಗ್ಗೆಕಾಯಿ ಸರ್, ಅವು ಬಲ್ತಿದ್ದು ಎಲ್ಲ ಹಂಗ ಬಿಡ್ತೀವಿ, ಮತ್ ಬೀಜಕ್ ಸರ್ ನರ್ಸರಿಗೆ ಬರ್ತೈತಿ. ನರ್ಸರಿಗೆ ಬರ್ತೈತಿ. ನುಗ್ಗೆ ಮರಗಳು ಎಷ್ಟಿದೆ ಮೇಡಮ್? 110 ಸರ್. ಎಲ್ಲಾ ತರ ಸರ್, ಅಲ್ಲೊಂದ್ ಸರ್ ಸಪೋರ್ಟ್ ಮಾಡ್ಲಿಕ್ಕೆ. ಸಪೋರ್ಟಿಗೆ ಎಲ್ಲಾ ಸಪೋರ್ಟಿಗೆ.